ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೆ ನಮಸ್ಕಾರಗಳು. ನಾನು ನಾಗವೇಣಿ ರಾಜ್. ಇವತ್ತು ನಾನು ಇದೇನು ಸುರುಳಿ ಹೋಳಿಗೆ ಕರ್ಚಿಕಾಯಿ ಅನ್ಕೋಬೇಡಿ, ನಾನು ವೆಜಿಟೇಬಲ್ ಸ್ಪ್ರಿಂಗ್ ರೋಲ್ ಮಾಡ್ತಾಯಿದ್ದೀನಿ. ನಾನು ಕ್ಯಾಬೇಜ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದೆ, ನಾನು ಕ್ಯಾಬೇಜ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಕ್ಯಾಬೇಜನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅಲ್ಲಿ ಉಪ್ಪು ನೀರಲ್ಲಿ ಸ್ವಲ್ಪ ಹೊತ್ತು ಹಾಕಿಟ್ಟಿದ್ದೆ. ನಾನು ಈಗ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡು ನಮಗೆ ಎಷ್ಟು ಬೇಕು ನೋಡು ಅಷ್ಟು ತೊಗೊಳೋದು. ಇಲ್ಲಿ ನಾನು ಸುಮಾರಾಗಿ ಒಂದು ಅರ್ಧ ಕ್ಯಾಬೇಜು ತೊಗೊಂಡಿದ್ದೀನಿ. ನಾನು ಇಲ್ಲಿ ಒಂದರಲ್ಲಿ ಅರ್ಧ ಕ್ಯಾಬೇಜ್ ಅಷ್ಟು ತೊಗೊಂಡ್ಬಿಟ್ಟು ನಾನು ಇಲ್ಲಿ ಇದನ್ನು ಸ್ಲೈಸರ್ ಇರ್ತದಲ್ಲ ಅದರಲ್ಲೇ ತುರ್ಕೊಂಡಿದ್ದೀನಿ. ನೀವು ಹೆರಮುಳ್ಳು ಅಥವಾ ಕಟ್ ಮಾಡ್ಕೋತೀನಿ ಚಿಕ್ಕದಾಗಿ ಅಂತಂದರೆ ಕಟ್ಟು ಮಾಡ್ಕೋಬೋದು. ನಾನು ಈಗ ಅದನ್ನು ಒಂದೊಂದು ಚಿಕ್ಕ ಚಿಕ್ಕ ಭಾಗ ಮಾಡಿಕೊಂಡು ಆ ಸ್ಲೈಸರಲ್ಲಿ ನಾನು ಸ್ಲೈಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಲಿಕ್ಕೆ ಕರ್ಜಿಕಾಯಿ ಆದ್ರೂ ಕೂಡ ಇದು ಖಾರದ್ದು ಮತ್ತು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರ್ತವೆ. ಮಕ್ಕಳಿಗಂತೂ ತುಂಬ ಇಷ್ಟ. ಈ ಥರ ಟಿಫಿನ್ ಬಾಕ್ಸಿಗೆಲ್ಲ ಕೊಟ್ಬಿಟ್ರೆ ಎಲ್ಲ ಇಷ್ಟಪಟ್ಟು ತಿಂತಾರೆ. ಮತ್ತು ಇಷ್ಟೊಂದು ವೆಜಿಟೇಬಲ್ಲು ಹಾಗೆ ರೊಟ್ಟಿ ಚಪಾತಿಗೆಲ್ಲ ಕೊಟ್ಟು ತಿನ್ನು ಅಂತ ಹೇಳಿದ್ರೆ ತಿನ್ನೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನೋಡಿರಿ ನಾನು ಈ ಸ್ಲೈಸರಿಂದ ಈ ಥರ ಮಾಡ್ತಾ ಇರೋದಕ್ಕೆ ಅದು ಚೆನ್ನಾಗಿ ಚಿಕ್ಕದು ಎಳೆ ಸಾಫ್ಟಾಗಿ ಚೆನ್ನಾಗಿ ಬರ್ತಾಯಿದೆ. ಎಳೆಯಾಗಿ ನೋಡಿರಿ ಅಲ್ಲಿ ಎಷ್ಟು ಚೆನ್ನಾಗಿ ಬಂದೈತಿ. ಮತ್ತು ನಿಮಗಿಲ್ಲ ನೀವು ಇದು ಈ ಥರದ್ದೆಲ್ಲ ಇಲ್ಲ ಅಂತಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ರಿ. ಇಲ್ಲಾಂದರೆ ಹೆರಮುಳ್ಳು ಇರುತ್ತಲ್ಲ, ಅದು ನಾವು ಸೌತೆಕಾಯಿ ಮತ್ತು ಕ್ಯಾರೆಟ್ ಎಲ್ಲ ತುರ್ಕೋತಾವಲ್ಲ, ತುರುಮಣಿ ಅಂತಿರಲ್ಲ ನೀವು, ಅದರಲ್ಲೇ ಬೇಕಾದ್ರೆ ತುರ್ಕೋಬೋದು. ನಮಗಂತೂ ಇದು ವೆಜಿಟೇಬಲ್ ಸ್ಪ್ರಿಂಗ್ ರೋಲ್ ಅಂತೂ ತುಂಬ ಇಷ್ಟ. ಇದು ನಾನೆಲ್ಲ ಇದನ್ನು ಕೊಲೀಗ್ಸ್ಗೆಲ್ಲ ಒಯ್ದಿದ್ದೆ. ಅಲ್ಲಿ ಕೊಲೀಗ್ಸ್ ತುಂಬ ಇಷ್ಟಪಟ್ಟಿದ್ರು. ಇದನ್ನು ಮಾಡೋದನ್ನು ತೋರಿಸ್ರಿ, ಹೇಗೆ ಮಾಡೋದು, ಇದನ್ನ ಯಾಕೆ ಹಾಕ್ತಾಯಿಲ್ಲ ನೀವು ಅಂತಂದೇಳಿ ಎಲ್ಲರೂ ತುಂಬ ಕೇಳಿದ್ರು ಇದನ್ನು. ಸರಿ, ಅದಕ್ಕೆ ಇವಾಗ ಮಾಡೋಣ ಅಂತಂದೇಳಿ ಕ್ಯಾಬೇಜ್ ಎಲ್ಲ ಫ್ರೆಶ್ ಆಗಿತ್ತು. ಮತ್ತು ಇವಾಗೆಲ್ಲ ಕ್ಯಾಬೇಜದು ಟೈಮ್ ಅಲ್ಲ, ಸಿಕ್ಕಾಪಟ್ಟೆ ಸಿಗ್ತೈತೆ ಇದು ಮಾರ್ಕೆಟಲ್ಲಿ. ಅದ್ರ ಸಂಬಂಧ ನಾನು ಇದು ಮಾಡೋಣ ಅಂತಂದೇಳಿ ಹಾಗೆ ಅಮ್ಮ ಬಂದಿದ್ದರು. ಅಮ್ಮ ನಾನು ಮಾಡೋದು ನೋಡಿ ನಾನು ಮಾಡ್ತೀನಿ, ಚೆನ್ನಾಗಿ ಬರ್ತಾಯಿದೆ ಅದು ಸ್ಲೈಸ್ ಅಂತಂದೇಳಿ ನಾನು ತುರ್ಕೊಡ್ತೀನಿ ಅಂತಂದೇಳಿ ಪಾಪ ಅವರು ತುರಿತಾಯಿದ್ರು. ಅದು ಚೆನ್ನಾಗಿ ಚಿಕ್ಕದು ಎಳೆ ಬರ್ತಾಯಿದ್ದಲ್ಲ, ಅದನ್ನು ನೋಡಿಬಿಟ್ಟೆ ಅವ್ರಿಗೆ ತುಂಬ ಖುಷಿಯಾಗಿ ಎಷ್ಟು ಚೆನ್ನಾಗಿರ್ತಿದ್ದಿಲ್ಲ, ನಾನು ಕೊಡ್ತೀನಿ ಕೊಡು ಅಂತಂದೇಳಿ ಅವರು ಇಸ್ಕೊಂಡು ಅದನ್ನು ತುರಿತಾಯಿದ್ರು. ಬೆಳಿಗ್ಗೆ ನಾನು ಟಿಫಿನಿಗೆ ರೆಡಿ ಮಾಡ್ತಾಯಿದ್ದೆ ಅಪ್ಪ ಅಮ್ಮನಿಗೆ ಅಂತಂದೇಳಿ. ಇಲ್ಲಿ ಶುಂಠಿ ಹಾಲು ಮಾಡಿದ್ದೆ, ಅವ್ರಿಗೆ ಶುಂಠಿ ಹಾಲು ತೊಗೊಬ ಅಂತ ಕರೆದಾಗ ಅದು ನೋಡಿಬಿಟ್ಟು ನಾನು ತುರಿತೀನಿ ಅಂತಂದೇಳಿ ಬಂದರು. ಹಾಗೆ ಇಲ್ಲಿ ಮಧ್ಯಾಹ್ನಕ್ಕೆ ಅಂತಂದೇಳಿ ನಾನು ಸಿಪ್ಪೆ ಅವರೆಕಾಯಿ ಪಲ್ಯ ಮಾಡ್ತಾಯಿದ್ದೆ. ಅಮ್ಮ ಹುರಿಯೋದು ಬೇಡ, ಕುದಿಸಿ ಚೆನ್ನಾಗಾಗ್ತೈತಿ ಅಂತಂದು ಹೇಳಿದ್ರು. ನಾನು ಇಲ್ಲಿ ಕುದಿಸಿ ಒಗ್ಗರಣೆ ಹಾಕಿದೆ. ಹಾಗೆ ಇಲ್ಲಿ ಮಗಳು ನಾನು ಕ್ಯಾರೆಟ್ ತುರ್ಕೊಡ್ತಾನಮ್ಮ ಅಂತಂದೇಳಿ ಕ್ಯಾರೆಟ್ ತುರಿತಾ ಇದ್ಲು. ಇದು ಸ್ಪ್ರಿಂಗ್ ರೋಲ್ ಆಗಿದ್ದರಿಂದ ಸುಮಾರು ಬೇಕಲ್ಲ ವೆಜಿಟೇಬಲ್ಲು, ಅದ್ರ ಸಂಬಂಧ ಎಲ್ಲರೂ ಹೆಲ್ಪ್ ಮಾಡ್ದಂಗೆ ಆಯ್ತು ನೋಡು. ಪಾಪ ಅಮ್ಮನೂ ತುರಿದ್ರು, ಇವಳು ಮಗಳೂ ತುರ್ಕೊಡ್ತಾ ಇದ್ಲು. ಹಾಗೆ ಇಲ್ಲಿ ನಾನು ಚೆನ್ನಾಗಿ ಒಂದು ದೊಡ್ಡ 2 ಇಂಚದಷ್ಟು ಶುಂಠಿ ತಗೊಂಡ್ಬಿಟ್ಟು ಶುಂಠಿನ ನಾನು ತುರಿದ್ಕೋತಾ ಇದ್ದೀನಿ. ಇದು ಮಧ್ಯೆ ಶುಂಠಿ ಬಂದಾಗೆಲ್ಲ, ಶುಂಠಿ ಫ್ಲೇವರ್, ಶುಂಠಿ ಎಳೆ ಬಂದಾಗೆಲ್ಲ ಭಾಳ ಚೆನ್ನಾಗಿ ಅನಿಸ್ತೈತಿ. ಪ್ರತಿಯೊಂದು ಬೈಟಲ್ಲಿ ಕೂಡ ಸಖತ್ತ ಟೇಸ್ಟ್ ಇರ್ತೈತಿ. ಇಲ್ಲಿ ವೆಜಿಟೇಬಲ್ ರೋಲ್ನಾಗೆ ಇದು ಕ್ಯಾರೆಟ್ ಹಾಕೋಬೋದು, ಭಾಳ ಅಂದರೆ ಫ್ಲವರ್ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು. ಮತ್ತು ಈಗ ಫ್ರೆಶ್ ಆಗಿರೋ ಹಸಿ ಬಟಾಣಿ ಬಂದಿರುತ್ತಲ್ಲ ಮಟರ್, ಅದು ಹಾಕೋಬೋದು. ಬಟ್ ನಾವು ಇಲ್ಲಿ ಮಟರ್ ಗಿಟರೆಲ್ಲ ಲೈಕ್ ಆಗಂಗಿಲ್ಲ. ಮಾಡಿದರೆ ನೀವು ಇಲ್ಲಿ ಕ್ಯಾಬೇಜು ಮತ್ತು ಈರುಳ್ಳಿ ಅಷ್ಟೇ ಹಾಕೋಬೋದು. ಇಲ್ಲಿ ನಾನು ಇದು ಕ್ಯಾರೆಟ್ ಎಲ್ಲ ಚೆನ್ನಾಗಿ ಅನಿಸುತ್ತೆ ಅಂತಂದೇಳಿ ನಾನು ಯಾವಾಗಲೂ ಮಾಡೋದು ಯಾವ ಥರ ಮಾಡ್ತೀನಿ ಅನ್ನೋದನ್ನು, ಯಾವ ಥರ ಮಾಡಿದ್ದೀನಿ ನೋಡು ಆ ಥರನೇ ತೋರಿಸ್ತಾ ಇದ್ದೀನಿ ನಾನು. ಇಲ್ಲಿ ಒಂದು ದೊಡ್ಡ ಪಾತ್ರೆನೇ ಹಿಡ್ಕೊಂಡ್ಬಿಟ್ಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅದು ಕ್ಯಾಬೇಜ್ ಅದೆಲ್ಲ. ಮತ್ತು ನಾನು ಅದನ್ನು ಪಿಲ್ ಮಾಡೋದ್ರಿಂದ ಒಳಗಡೆ ಅದು ಎಷ್ಟು ನಾವು ಮಾಡಿದರೂ ಕೂಡ ಕಡಿಮೆನೇ ಆಗುತ್ತೆ. ಒಬ್ಬೊಬ್ಬರಿಗೆ ಒಂದು 3 ಪೀಸ್ 4 ಪೀಸ್ ತಿಂತಾರೆ ಅಂತಂದರೂ ಕೂಡ ಆ ಲೆಕ್ಕದಲ್ಲಿ ಹಿಡಿದ್ರೂ ಕೂಡ ಇದು ಕರೆಕ್ಟಾಗಿ ಆಗುತ್ತೆ. ಮತ್ತು ಜಾಸ್ತಿ ಅನಿಸುತ್ತೆ. ಬಟ್ ಅಷ್ಟೊಂದು ವೆಜಿಟೇಬಲ್ಲು ಗೊತ್ತೇ ಆಗೋಲ್ಲ, ಇಷ್ಟು ವೆಜಿಟೇಬಲ್ ನಾವು ಯೂಸ್ ಮಾಡಿದ್ವಾ ಅಂತಂದು ಅನಿಸುತ್ತೆ. ಇವೆಲ್ಲ ವೆಜಿಟೇಬಲ್ಲ ಲೈಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಅದ್ರ ಸಂಬಂಧ ಇಲ್ಲೊಂದು ಪಾತ್ರೆ ಹಿಡ್ಕೊಂಡಿದ್ದೆನಲ್ಲ, ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಈಗ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಜೀರಿಗೆ ಹೆಂಗೆ ಚಟಪಟ ಅಂತಿದ್ದಂಗೆ ನಾವಿಲ್ಲಿ ಈರುಳ್ಳಿನೂ ಒಂದು 2 ದೊಡ್ಡ ಈರುಳ್ಳಿನ ನಾನು ಇಲ್ಲಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ, ಕೋಸಂಬರಿ ಗತಿ, ಅದನ್ನು ಕೂಡ ಹಾಕ್ಕೋತೀನಿ. ಹಾಗೆ ಒಂದು 7-8 ಹಸಿ ಮೆಣಸಿನ್ಕಾಯಿ, ಮೀಡಿಯಮ್ ಖಾರ ಇರೋದು ಮೆಣಸಿನ್ಕಾಯಿ ಇದೆಯಲ್ಲ ಅದನ್ನು ಹಾಕ್ಕೋತೀನಿ. ಇದೆಲ್ಲ ಭಾಳ ಫ್ರೈ ಆಗಬಾರ್ದು, ಲೈಟಾಗಿ ಫ್ರೈ ಆಗಬೇಕು. ಯಾಕಂದರೆ ಮತ್ತೆ ನೆಕ್ಸ್ಟ್ ನಾವು ಇದನ್ನು ಪಿಲ್ ಮಾಡಿಬಿಟ್ಟು ಮತ್ತು ನಾವು ಇದನ್ನು ಶಾಲೋ ಫ್ರೈ ಮಾಡೋದಿದೆಯಲ್ಲ ಅದ್ರ ಸಂಬಂಧ ಇದು ಇಲ್ಲ ಅಂತಂದರೆ ಹಾಗೆ ತುಂಬಲಿಕ್ಕೆ ಅಂತಂದ್ರೆ ಹಿಟ್ಟಲ್ಲೆಲ್ಲ ಸ್ಪ್ರೆಡ್ ಆಗಿ ಹೊರಗೆ ಬಂದುಬಿಡ್ತತಿ. ಮತ್ತು ಚೆನ್ನಾಗೂ ಒಂದ್ಸಲ ಹಸಿ ಇರ್ತೈತಿ ಅಂತಂದೇಳಿ ಇದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಲೈಟಾಗಿ ಇದನ್ನು ಬಾಡಿಸ್ಬೇಕು. ಹಾಕಿ ಅದು ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಇಲ್ಲಿ ಕ್ಯಾರೆಟು ಮತ್ತು ಶುಂಠಿನ ತುರ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಇದು ಕ್ಯಾಬೇಜನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ
ಇದೆಲ್ಲ ಚೆನ್ನಾಗಿ ಫ್ರೈ ಆಗುತ್ತಲ್ಲ, ಫ್ರೈ ಆದಮೇಲೆ ಇಷ್ಟೊಂದು ಅಂತ ಅನಿಸುತ್ತಲ್ಲ. ಈಗ ಸ್ವಲ್ಪ ಅದು ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಕಡಿಮೆ ಆಗುತ್ತೆ ಪ್ರಮಾಣ. ಮತ್ತು ಆಮೇಲೆ ನಾವು ಸ್ಟಫಿಂಗ್ ಮಾಡಬೇಕಾದ್ರೆ ಫೀಲ್ ಮಾಡ್ಕೋತಾ ಹೋಗ್ತಾವಲ್ಲ, ಅವಾಗೂ ಕೂಡ ಇದು ಕಡಿಮೆನೇ ಅನಿಸುತ್ತೆ. ಮತ್ತು ಇನ್ನೊಂದು ಖುಷಿ ಏನಪ್ಪ ಅಂತಂದರೆ, ಇಷ್ಟೊಂದು ವೆಜಿಟೇಬಲ್ ಹಾಗೆ ತಿನ್ನೋಂತಂದರೆ ಯಾರೂ ತಿನ್ನೋದಿಲ್ಲ. ಮತ್ತು ದೊಡ್ಡವ್ರಿಗಾಯಿತು ಸಣ್ಣವ್ರಿಗಾಯಿತು ಮಕ್ಕಳಿಗಾಯಿತು ಕೂಡ ಇದು ಇಷ್ಟನ ಆಗ್ತದಲ್ಲ. ಮತ್ತು ಡೀಪ್ ಫ್ರೈನೂ ಅಲ್ಲ, ಎಣ್ಣೆನ ಜಾಸ್ತಿ ತಿಂತೀವಿ ಅಂತ ಅನ್ನೋಕ್ಕೆ ಈ ಥರದ್ದೊಂದು ವೆಜಿಟೇಬಲ್ ರೋಲ್ ಈ ಥರ ಎಲ್ಲ ಮಾಡೋದ್ರಿಂದ ವೆಜಿಟೇಬಲ್ ಎಲ್ಲ ತಿನ್ನಂಗೆ ಆಗುತ್ತಲ್ಲ. ವೀಕ್ಲಿ 1 ಸಲ ಅಥವಾ 2 ಸಲ ಮಾಡ್ಕೊಂಡು ತಿಂದ್ರೂ ಏನು ತೊಂದರೆ ಇಲ್ಲ, ಇಷ್ಟೊಂದು ವೆಜಿಟೇಬಲ್ ಹೋಗ್ತದೆ. ಮತ್ತು ನಾನು ಇಲ್ಲಿ ಏನು ಮಾಡ್ತೇನೆ ಅಂತಂದರೆ, ಕಾಯೆಲ್ಲ ಇದು ಏನಪ್ಪ ಹಸಿ ಕಾಯಿ ಕೊಬ್ಬರಿ ಎಲ್ಲ ಇತ್ತಂದರೆ ಅದನ್ನು ಸ್ವಲ್ಪ ತುರಿದು ಲೈಟಾಗಿ ಹಾಕಿರ್ತೀನಿ. ಅದು ಕೂಡ ಚೆನ್ನಾಗಿ ಅನಿಸುತ್ತೆ. ಅದು ಎಲ್ಲಾದರೂ ಒಂದೊಂದು ಬಂದಾಗ ನೋಡ್ರಿ, ಇದು ಆರೆಂಜ್ ಮತ್ತು ಯೆಲ್ಲೋ ಕ್ಯಾಬೇಜ್, ಮಧ್ಯೆ ಮಧ್ಯೆ ಗ್ರೀನ್ ಚಿಲ್ಲಿ ಮತ್ತು ಕೊತ್ತಂಬರಿ ಇದ್ದರೆ ಚೆನ್ನಾಗಿ ಕೊತ್ತಂಬರಿ ಹಾಕಿರಿ. ನಾನು ಇಲ್ಲಿ ಕೊತ್ತಂಬರಿ ಇದೆ ಅಂತಂದು ಹೇಳಿಬಿಟ್ಟು ನಾನು ತಗೊಂಡೇ ಬಂದಿಲ್ಲ, ಇಲ್ಲಿ ಕನ್ಫ್ಯೂಸ್ ಆಗಿಬಿಟ್ಟು ಅದು ಕೊತ್ತಂಬರಿ ಹಾಕಿಲ್ಲ. ಕೊತ್ತಂಬರಿ ಕೂಡ ಹಾಕಿದ್ದು ಭಾಳ ಚೆನ್ನಾಗಿರ್ತೈತಿ. ಹಾಗೆ ಇದೆಲ್ಲ ಒಂದು 2 ರಿಂದ 3 ನಿಮಿಷ ಇದೆಲ್ಲ ಚೆನ್ನಾಗಿ ಫ್ರೈ ಆದರೆ ಅಷ್ಟೇ ಸಾಕು. ಫುಲ್ ಡೀಪ್ ಫ್ರೈ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಜಸ್ಟ್ ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ಜಸ್ಟ್ ಅದು ಹಸಿ ವಾಸನೆ ಹೋಗಿಬಿಟ್ರೆ ಸಾಕಷ್ಟೇ. ಇದು ನಾನು ಇಲ್ಲಿ ಸುಮಾರು 3 ನಿಮಿಷವರೆಗೂ ತೊಗೊಂಡಿದ್ದೀನಿ ಟೈಮ್. ಮತ್ತು ಇಲ್ಲಿ ಹಾಗೆ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ. ಹಾಗೆ ಇಲ್ಲಿ ಸ್ವಲ್ಪ ಗರಂ ಮಸಾಲ ಎಲ್ಲ ಚಿಕ್ಕ ಚಿಕ್ಕ ಸ್ಪೂನಲ್ಲಿ ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಉಪ್ಪನ್ನು ನೀವು ಟೇಸ್ಟ್ ನೋಡ್ಕೊಂಡು ಹೋಗ್ಬೇಕಂದ್ರೆ ಹಾಕ್ಕೊಂಡ್ರೂ ಬರ್ತೈತಿ. ನೆಕ್ಸ್ಟ್ ಒಂದು ಸ್ಪ್ರಿಂಗ್ ರೋಲ್ ಮಾಡಿದ್ಮೇಲೆ ಅದನ್ನು ತಿಂದುಬಿಟ್ಟು ನೀವು ಸಾಲ್ಟ್ ಕಡಿಮೆ ಇದೆ ಅಂತಂದರೆ ಮತ್ತೆ ಮಿಕ್ಸ್ ಮಾಡ್ಕೊಳ್ರಿ, ಪರವಾಗಿಲ್ಲ. ಹಾಗೆ ಇಲ್ಲಿ ಅದೇ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ನಾನು ಇಲ್ಲಿ ಗರಂ ಮಸಾಲ ಹಾಕ್ಕೊಂಡೆ. ಆಮೇಲೆ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋತೀನಿ ನಾನು. ನೀವು ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತಂದರೆ ಇಲ್ಲಿ ಅಚ್ಚ ಖಾರದ ಪುಡಿನೇ ಮತ್ತೆ ಹಾಕೋಬೋದು, ಖಾರಕ್ಕೆ ಅನುಸಾರವಾಗಿ ನೋಡ್ಕೊಂಡು ನೀವು. ಯಾಕಂತಂದರೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬೇರೆ ಹಾಕಿರ್ತಾವಲ್ಲ. ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋತೀನಿ. ಇದು ಚೆನ್ನಾಗಿ ಅನಿಸ್ತತಿ. ಮತ್ತು ಭಾಳ ಖಾರನೂ ಅನಿಸಲ್ಲ, ಮತ್ತು ಸ್ಪೈಸಿ ಬರ್ತೈತಿ. ಖಾರ ಅನ್ಸಲ್ಲ, ತಿನ್ನೋಕೆ ಆಗದಿರೋಷ್ಟಲ್ಲ. ಬಟ್ ಒಂದೊಂದು ಸಲ ಇದು ಸ್ಪೈಸಿ, ಒಂದೊಂದು ಸಲ ನಾರ್ಮಲ್ ಹಿಂಗೆ ಈ ಥರ ತಿನ್ನೋದ್ರಿಂದ ಭಾಳ ಚೆನ್ನಾಗಿ ಅನಿಸುತ್ತೆ. ಮತ್ತು ಇಲ್ಲಿ ಮೇನ್ ಅಂತಂದರೆ ಆರ್ಗ್ಯಾನೋನ ಹಾಕಬೇಕು. ಇಲ್ಲಿ ನಾನು ಆರ್ಗ್ಯಾನೋ ಇಲ್ಲ ಇಲ್ಲಿ ಖಾಲಿ ಆಗಿತ್ತು. ನಾನು ಅದು ಆರ್ಗ್ಯಾನೋದಲ್ಲೇ ಇಲ್ಲಿ ಆಮ್ಚೂರು ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಆಮ್ಚೂರು ಪೌಡ್ರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಬ್ಯಾಲೆನ್ಸ್ ಮಾಡೋದು ಖಾರ ಉಪ್ಪನ್ನ ಅಂತಂದೇಳಿ ಹಾಕ್ಕೊಂಡಿದ್ದೀನಿ. ಇಲ್ಲ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಬೋದು ನೀವು. ಬರೀ ಹಸಿಮೆಣ್ಸಿನ್ಕಾಯಿ, ಖಾರದ ಪುಡಿ, ಮಸಾಲ, ಗರಂ ಮಸಾಲ ಅಂದರೆ ಇದ್ದೇ ಇರ್ತೈತಿ. ಇದಿಷ್ಟೇ ಹಾಕ್ಕೊಂಡು ವೆಜಿಟೇಬಲ್ ಮಿಕ್ಸ್ ಮಾಡಿಕೊಂಡು ಮಾಡಿದ್ರೂ ಬರ್ತೈತಿ. ಎಲ್ಲ ಇರಲೇಬೇಕು ಅಂತಲೂ ಇಲ್ಲ, ವೆಜಿಟೇಬಲ್ಲೇ ಮೇನು. ಮತ್ತು ಚೆನ್ನಾಗಿ ಬರ್ತೈತೆ ಅದು ವೆಜಿಟೇಬಲ್ಲು ಕೂಡ. ಆರ್ಗ್ಯಾನೋ ಯಾಕೆ ಮೇನಪ್ಪ ಅಂತಂತಂದರೆ, ಇಲ್ಲಿ ಪಿಜ್ಜಾ ಮತ್ತು ಬರ್ಗರು ಎಲ್ಲ ತಿಂತಾರಲ್ಲ, ಅದ್ರ ಮೇಲೆಲ್ಲ ಆರ್ಗ್ಯಾನೋ ಹಾಕಿರ್ತಾರೆ. ಮಕ್ಕಳಿಗೆ ಅದೆಲ್ಲ ಇಷ್ಟ ಆಗುತ್ತೆ. ಮತ್ತು ಇದರಲ್ಲಿ ಆ ಫ್ಲೇವರ್ ಬಂದಾಗೆಲ್ಲ ಭಾಳ ಚೆನ್ನಾಗಿ ಅನಿಸುತ್ತೆ ಅವ್ರಿಗೆ, ಅದು ಇಷ್ಟ ಆಗ್ತೈತಿ. ಅದ್ರ ಸಂಬಂಧ ಅದು ಒಳ್ಳೆಯದೇ ದೇಹಕ್ಕೆ. ಅದನ್ನು ಕೂಡ ಇದ್ದರೆ ಬೆಟರು, ಇಲ್ಲದೇ ಇದ್ದರೆ ಪರವಾಗಿಲ್ಲ. ನೆಕ್ಸ್ಟ್ ಸ್ಟಫಿಂಗ್ ಮಾಡಬೇಕಲ್ಲ, ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನೆಲ್ಲ ತಣ್ಣಗೆ ಹಾಕಿಬಿಡಬೇಕು. ಅಂದರೆ ನೆಕ್ಸ್ಟ್ ಸ್ಟಫಿಂಗ್ ಮಾಡೋಕ್ಕೆ ಈಸಿ ಆಗ್ತೈತಿ. ಇಲ್ಲಿ ನಾನು ಇದು ಗ್ಯಾಸ್ ಕಟ್ಟಿನ ಎಲ್ಲ ಕ್ಲೀನಾಗಿ ತೊಳ್ಕೊಂಬಿಟ್ಟು ರೊಟ್ಟಿ ಮಾಡಿ ತೆಗೆದಿದ್ದೀನಿ ನಾನು. ಈಗ ಆಲ್ರೆಡಿ ಕ್ಲೀನ್ ಇದೆ. ಮತ್ತು ಮತ್ತೊಂದು ಸಲ ಚೆನ್ನಾಗಿ ತೊಳೆದುಬಿಟ್ಟು ಇದನ್ನು ನಾನು ಇಲ್ಲೇ ಸ್ಟಫಿಂಗ್ ಮಾಡಲಿಕ್ಕೆ ರೆಡಿ ಮಾಡ್ಕೋತೀನಿ. ಎಲ್ಲ ಕ್ಲೀನಾಗಿ ತೊಳ್ಕೊಂಬಿಟ್ಟು ಡ್ರೈ ಮಾಡಿಕೊಂಡೆ ನಾನಿಲ್ಲಿ. ಹಾಗೆ ಇಲ್ಲಿ ಪ್ರೀ ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು. ಪ್ರೀ ಪ್ಯಾನ್ ಇಟ್ಕೊಂಡು ಇದಕ್ಕೆ ನಾನು ಆಯಿಲ್ ಹಾಕ್ಕೋತಿದ್ದೀನಿ. ಇದು ಏನಂದರೆ ಡೀಪ್ ಫ್ರೈ ಅಲ್ಲಲ್ಲ, ಶಾಲು ಫ್ರೈ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತಾ, ಅದು ಸ್ವಲ್ಪ ಎಣ್ಣೆಯಲ್ಲಿ ಡಿಪ್ ಆದರೆ ಸಾಕು. ಪೂರ್ತಿ ಡಿಪ್ ಆಗೋದೇನು ಬೇಕಾಗಿಲ್ಲ, ಒಂದು ಕಡೆ ಸೈಡ್ ಡಿಪ್ ಆದರೆ ಸಾಕು. ಅಷ್ಟೊಂದು ಆಯಿಲ್ ಹಾಕ್ಕೊಳ್ರಿ. ಆಯಿಲ್ ಹಾಕಿ ನಾನು ಇಲ್ಲಿ ಬಿಸಿ ಮಾಡಲಿಕ್ಕೆ ಇಟ್ಕೋತೀನಿ. ಹಾಗೆ ಇಲ್ಲಿ ಇದು ಚಪಾತಿ ಗಾತ್ರಕ್ಕೆ ನಾನು ಇಲ್ಲಿ ಉಳ್ಳಿ ಮಾಡಿಕೊಂಡು, ಚಪಾತಿಗಿಂತ ಚಿಕ್ಕದಾಗಿ ಉಳ್ಳಿ ಮಾಡ್ಕೋಬೇಕು. ಇಲ್ಲಿ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ, ಬಟ್ ಮೈದಾ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡು ಮಾಡಿದ್ರು ಬರ್ತೈತಿ. ಬಟ್ ನಾನು ಯಾವಾಗಲೂ ಗೋಧಿ ಹಿಟ್ಟಲ್ಲೇ ಮಾಡೋದು. ನನ್ನ ಮಗಳೆಲ್ಲ ಮೈದಾ ಹಿಟ್ಟಲ್ಲಿ ಮಾಡು ಅಂತಾಳೆ, ಬಟ್ ನಾನು ಮೈದಾ ಹಿಟ್ಟು ಅಷ್ಟೊಂದು ಇಷ್ಟಪಡಲ್ಲ ಮತ್ತು ಕೊಡೋಂಗಿಲ್ಲ ಅವಳಿಗೆ, ಬೇಡ ಅಂತಂದೇಳಿ ಗೋಧಿ ಹಿಟ್ಟಲ್ಲೇ ಮಾಡ್ತೀನಿ. ಗೋಧಿ ಹಿಟ್ಟಲ್ಲೇ ತುಂಬ ಚೆನ್ನಾಗಿ ಬರ್ತವೆ, ಬ್ರೌನ್ ಕಲರ್, ಬ್ರೌನಿಶ್, ಗೋಲ್ಡನ್ ಕಲರ್. ಮತ್ತು ನಾನು ಯಾವಾಗಲೂ ಯಾವ ರೀತಿ ಮಾಡ್ತೀನೋ ಆ ರೀತಿಯೇ ತೋರಿಸಿದ್ದೇನೆ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನು ಗೋಧಿ ಹಿಟ್ಟೇ ಕಲಿಸಿಟ್ಕೊಂಡಿದ್ದೆ. ನೋಡಿರಿ, ನಾನು ಇಷ್ಟೊಂದು ಉಳ್ಳಿ ಮಾಡ್ಕೊತಿದ್ದೀನಿ. ಚಪಾತಿ ಹಿಟ್ಟಿಗಿಂತ ನಾನು ಸ್ವಲ್ಪ ಚಿಕ್ಕದು ಮಾಡ್ಕೋಬೇಕು. ಅಂದರೆ ಒಂದು ಸ್ಪ್ರಿಂಗ್ ರೋಲ್ ಆಗಲಿಕ್ಕೆ ಅದನ್ನು ನಾವು ಫ್ರೈ ಮಾಡಲಿಕ್ಕೆಲ್ಲ ಅನುಕೂಲ ಆಗಬೇಕಲ್ಲ. ಅದು ಸಿಕ್ಕಾಪಟ್ಟೆ ದೊಡ್ಡದು ಮಾಡ್ಕೋಬೇಕು, ತೊಂದರೆ ಇಲ್ಲ. ಬಟ್ ಫ್ರೈ ಮಾಡಲಿಕ್ಕೆಲ್ಲ ಅನುಕೂಲ ಆಗೋಲ್ಲ, ಅದನ್ನ ಹ್ಯಾಂಡ್ಲ್ ಮಾಡೋಕ್ಕೆ ಅದಕ್ಕೆಲ್ಲ. ಅದ್ರ ಸಂಬಂಧ ನಾನು ಇಷ್ಟೇ ಮಾಡ್ಕೋತೀನಿ. ಇದು ಇಷ್ಟೆಲ್ಲ ಮಾಡ್ಕೊಂಡು ಇಟ್ಕೊಂಡು ಒಂದೇ ಸಲಕ್ಕೆ ನಾನು ರೌಂಡಾಗಿ ಚಪಾತಿ ಥರ ಸರ್ಕಲ್ ಶೇಪಲ್ಲಿ ಲಟ್ಟಿಸ್ಕೊಳೋದು ಇದನ್ನು. ಇಲ್ಲಾಂದರೆ ಕಡುಬು ಕರ್ಚಿಕಾಯಿ ಮಾಡ್ತಾವಲ್ಲ, ಆ ಶೇಪಲ್ಲಿ ಕೂಡ ಉದ್ಕೋಬೋದು. ನಾನು ಯಾವಾಗಲೂ ರೌಂಡಲ್ಲೇ ಮಾಡೋದು. ನಾನು ರೌಂಡಲ್ಲೇ ಮಾಡಿ ನಿಮಗೆ ತೋರಿಸ್ತೀನಿ. ಇದು ರೌಂಡಲ್ಲಿ ಮಾಡಿದರೆ ಮತ್ತು ಇದನ್ನು ನಾವು ಮಡಿಸ್ಲಿಕ್ಕೆ ಅದೆಲ್ಲ ಸರಿ ಹೋಗ್ತೈತಿ. ಮತ್ತು ಕೆಲವೊಬ್ಬರು ಸ್ಪ್ರಿಂಗ್ ರೋಲ್ ಮಾಡ್ತಿರ್ಬೇಕಾದ್ರೆ, ಈ ಥರ ವೆಜಿಟೇಬಲ್ ಸ್ಪ್ರಿಂಗ್ ರೋಲ್ ಮಾಡ್ತಿರ್ಬೇಕಾದ್ರೆ
ಇದು ಆ್ಯಕ್ಚುಲಿ ಮೈದಾ ಹಿಟ್ಟನ್ನು ಸರಿ ಮಾಡಿಡ್ಕೊತಾರೆ. ಸರಿ ಅಂತಂದರೆ ಅದು ಗಮ್ ಗತಿ ಅಂಟುತ್ತಲ್ಲ ಆ ಥರ ಮಾಡಿಡ್ಕೊತಾರೆ. ಬಟ್ ನಾನು ಇಲ್ಲಿ ಗೋಧಿ ಹಿಟ್ಟಾಗಿರೋದ್ರಿಂದ ಇದು ಜಿಗಿ ಇರೋದ್ರಿಂದ ಇದಕ್ಕೇನು ತೊಂದರೆನೇ ಇಲ್ಲ. ಅದು ಒಂದು ಕೆಲಸ ಈಸಿ ಆಗುತ್ತೆ ನಮಗೆ ಬೆಳಗ್ಗೆ ಫಾಸ್ಟಾಗಿ ಟಿಫಿನ್ ಬಾಕ್ಸಿಗೆಲ್ಲ ಮಾಡಬೇಕಾದ್ರೆ. ಅದ್ರ ಸಂಬಂಧ ನಾನು ಗೋಧಿ ಹಿಟ್ಟಲ್ಲೇ ಮಾಡೋದು. ಮೈದಾ ಹಿಟ್ಟಲ್ಲಿ ಮಾಡಿದರೆ ಆ್ಯಕ್ಚುಲಿ ಅದನ್ನು ಮತ್ತೆ ಮೈದಾ ಹಿಟ್ಟನ್ನ ಒಂದು ಬಟ್ಟಲಲ್ಲಿ ಕಲಿಸ್ಕೊಂಡ್ಬಿಟ್ಟು ಅದನ್ನು ಗಮ್ ಸರಿಗತಿ ಅದನ್ನು ಹಚ್ಚಬೇಕಾಗತ್ತೆ. ಅದಕ್ಕೆ ನಾನು ಇದು ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿರೋದು. ಇದಕ್ಕೆ ಅದು ಎಲ್ಲ ಬೇಕಾಗಲ್ಲ. ಬಟ್ ಇದು ಫ್ರೈ ಮಾಡಬೇಕಾದ್ರೆ ಇದು ಬಾಯಿ ಓಪನೂ ಆಗಲ್ಲ, ಬಿಚ್ಕೊಳ್ಳಲ್ಲ. ಇದು ಚೆನ್ನಾಗಿಯೇ ಫ್ರೈ ಆಗ್ತೈತಿ. ಮೈದಾ ಹಿಟ್ಟು ಮಾತ್ರ ಕಂಪಲ್ಸರಿ ಅದು ಸರಿ ಹಚ್ಚಲೇಬೇಕಾಗತ್ತೆ. ಅದ್ರ ಸಂಬಂಧ ಮತ್ತು ಇದು ಅಂಗಡೀಲಿ ರೆಡಿನೂ ಇರ್ತೈತಿ. ಆ್ಯಕ್ಚುಲಿ ಇವು ವೆಜಿಟೇಬಲ್ ರೋಲ್ ಮಾಡಲಿಕ್ಕೆ ಇವೆಲ್ಲ ಸಿಗ್ತಾವೆ, ಅದನ್ನು ತಗೊಂಬಂದು ಮಾಡ್ತಾರೆ. ನೋಡ್ರಿ ನಾನು ಎಷ್ಟು ಸಿಂಪಲ್ಲಾಗಿ ಮಾಡ್ತಿದ್ದೀನಿ. ರೌಂಡಾಗಿ ಉದ್ಕೊಂಡೆ ಮಧ್ಯೆ ಎಲ್ಲ ವೆಜಿಟೇಬಲ್ ಸ್ಟೆಪ್ಪಿಂಗ್ ಮಾಡಿದೆ. ಆಮೇಲೆ ಆ ಕಡೆ ಈ ಕಡೆ ಕವರ್ ಮಾಡಿಬಿಟ್ಟು ಎರಡು ಎಡ್ಜಿರವನ್ನ ತೊಗೊಂಡ್ಬಿಟ್ಟು ಮಡಚಿ ಈ ಥರ ಹಾಕಿದ್ದೀನಿ. ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಅನ್ಕೊತಿದ್ದೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ. ಮತ್ತು ಇದು ನಾವು ಎಷ್ಟು ಹೊಳ್ಳಾಡ್ಸಿದ್ರು ಕೂಡ ಎಣ್ಣೆಯಲ್ಲಿ ಇದೆಲ್ಲ ವೆಜಿಟೇಬಲ್ ಬಿಡ್ಕೊಳಂಗಿಲ್ಲ. ಹಾಗೆ ಇಲ್ಲೊಂದು 2-3 ನಾನು ಈ ಥರ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅಂದರೆ ಅಲ್ಲಿ ನಮಗೆ ಫ್ರೈ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತಂದು ಹೇಳಿ. ಎಷ್ಟು ಟೇಸ್ಟ್ ಇರ್ತವೆ ಗೊತ್ತಾ ಇವು. ಆಯಿಲಿನೂ ಅನ್ಸಂಗಿಲ್ಲ, ಹಾಗೆ ಚಪಾತಿ ಬಾಜಿ ತಿಂದಂಗೂ ಅನ್ಸಂಗಿಲ್ಲ. ಈ ಥರದ್ದೊಂದು ಹೊಸ ಟಿಫಿನ್ ಅನ್ಸತಿ ವೆಜಿಟೇಬಲ್ ರೋಲು. ಮಕ್ಕಳಿಗಂತೂ ತುಂಬ ಇಷ್ಟ. ಬೆಳಗ್ಗೆ ಟಿಫಿನ್ಗೆ ಮಾಡಬೇಕು ಅಂತಂದೇಳಿ ಏನಿಲ್ಲ, ಟಿಫಿನ್ ಬಾಕ್ಸಿಗೂ ಹಾಕ್ಬೋದು, ಬೆಳಗ್ಗೆ ಟಿಫಿನ್ಗೂ ಮಾಡ್ಬೋದು, ಸಾಯಂಕಾಲ ಸ್ನ್ಯಾಕ್ಸ್ಗೂ ಮಾಡಿಟ್ರೆ ಮಕ್ಕಳು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಮಾಡಿದರೂ ಕೂಡ ಇಷ್ಟ. ಸಣ್ಣರಿಂದ ಹಿಡಿದು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಲೈಕ್ ಮಾಡ್ತಾರೆ ನಿಮ್ದು ಇದನ್ನು. ನೀವು ಈ ಥರ ಮಾಡಿಕೊಡ್ರಿ, ನೋಡಿರಿ ಒಂದ್ಸಲ ನೀವು ಹೌದಪ್ಪ ಅಂತ ಅನ್ಸತಿ. ನಿಮಗೂ ಕೂಡ ಟೇಸ್ಟ್ ಅನಿಸ್ತತಿ. ಮಾಡಿದ್ದೇ ಮಾಡ್ಕೊಂಡು ತಿನ್ನೋಕ್ಕಿಂತ ಬೆಟರ್ ಏನಾದರೂ ಒಂದು ಹೊಸದು ಮಾಡ್ಕೊಂಡು ತಿಂತಾ ಇರಬೇಕು ಅಂತಂದೇಳಿ ನನ್ನ ಅನಿಸಿಕೆ. ಹಾಗೆ ನಾನು ಹೊಸದನ್ನೇ ಮಾಡ್ತಾಯಿರ್ತೀನಿ. ನಾನು ಏನು ಮಾಡ್ತಿರ್ತೇನೆ ನೋಡು ಟಿಫಿನ್, ಅದನ್ನೇ ನಿಮಗೆ ತೋರಿಸ್ತೀನಿ ವಿಡಿಯೋನ. ನಾನು ಸ್ಪೆಷಲಾಗಿ ಏನೂ ಮಾಡಲ್ಲ. ನಮ್ಮ ಕೊಲೀಗ್ಸ್ ಅಂತೂ ತುಂಬ ಇಷ್ಟಪಟ್ಟಿದ್ರು ಇದನ್ನು. ಮತ್ತು ಅದೇ ಇದನ್ನೆಲ್ಲ ಯಾವಾಗ ಮಾಡ್ತೀರಿ ಅಂತೆಲ್ಲ ಕೇಳ್ತಿರ್ತಾರೆ. ನಾನು ಏನು ಮಾಡಿರ್ತೀನಿ ನೋಡು ಅದೇ ವಿಡಿಯೋ ಮಾಡ್ಕೊಂಬಿಟ್ಟು ನಿಮಗೆಲ್ಲ ತೋರಿಸ್ತೀನಿ. ನೋಡಿ ಇದನ್ನು ಎಷ್ಟು ಚೆನ್ನಾಗಿ ಕವರ್ ಆಯಿತು, ಅದು ಚೆನ್ನಾಗೇ ಬಂತು. ಹಾಗೆ ಇಲ್ಲಿ ಮತ್ತೊಂದೆರಡು ಮಾಡಿಡ್ಕೊಂಡ್ಬಿಟ್ಟು ನಾನು ಇಲ್ಲಿ ಫ್ರೈ ಮಾಡ್ತೀನಿ. ಫ್ರೈ ಮಾಡೋದನ್ನ ನಿಮಗೆ ತೋರಿಸ್ಕೊಡ್ತೇನೆ ನೋಡಿ. ಮೊದಲಿಗೆ ಎಣ್ಣೆ ಚೆನ್ನಾಗಿ ಕಾಯಬೇಕಿದು. ನಾನು ಮೊದಲೇ ಕಾಯಕ್ಕೆ ಇಟ್ಟಿದ್ದನ್ನೆಲ್ಲ ನಿಮಗೆ ತೋರಿಸಿದ್ದೆ. ಇದು ಚೆನ್ನಾಗಿ ಕಾದಿದೆ. ಇದು ಕಾದ ಮೇಲೆ ಇದು ಒಂದೊಂದೇ ಬಿಡ್ಕೊಂಡು ಅದ್ರ ಮೇಲ್ಗಡೆ ಎಣ್ಣೆ ಹಾಕ್ಕೋಬೇಕು. ಅಂದರೆ ಸ್ಪೂನ್ ಸಹಾಯದಿಂದ ಈ ಥರ ಎಣ್ಣೆ ಹಾಕೋಬೇಕು. ನಾನು ಭಾಳ ದೊಡ್ಡ ಗಾತ್ರದಲ್ಲಿದೆ ಅಂತಂದೇಳಿ ಇದು 2 ಹಾಕ್ಕೊಂಡೆ. ಎರಡು ಸಾಕು, ಎನಫ್ ಇದೆ. ಬಟ್ ಇಲ್ಲಿ ಅಮ್ಮ ಬೇರೆ ಇರೋದ್ರಿಂದ 3 ಹಾಕೋ ಅಂತ ಹೇಳ್ತಾಯಿದ್ರು. ನಾನು ಎರಡೇ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಇದು ಚೆನ್ನಾಗಿ ಮೇಲ್ಗಡೆ ಎಣ್ಣೆ ಎಲ್ಲ ಹಾಕ್ಬೋದು ಇದಕ್ಕೆ, ಇಲ್ಲಾಂದರೆ ಟರ್ನ್ ಮಾಡಿ ಹಾಕ್ಬೋದು. ಬಟ್ ಇಲ್ಲಿ 3 ಹಾಕ್ಕೊಂಡ್ರೆಲ್ಲ ಕಿರಿಕಿರಿ ಆಯಿತು, ಒಂದು ಸ್ವಲ್ಪ ತೊಂದರೆನೂ ಆಯಿತು. ಮತ್ತು ಇದು ಲೈಟ್ ಗೋಲ್ಡನ್ ಫ್ರೈ ಆಗ್ತಿದ್ದಂಗೆ ನೀವು ತಗೋಬೋದು. ನಾನು ಇಲ್ಲಿ 2 ಕಡೆನೂ ಮಾಡ್ಕೋಬೇಕಲ್ಲ, ಮತ್ತು ಇಲ್ಲಿ ಲಟ್ಟಿಸ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಈ ಥರ ಎಣ್ಣೆ ಹಾಕ್ಕೋಬೇಕು ನೋಡಿ. ಈ ಥರ ನಾನು ತೋರಿಸಿದ್ನಲ್ಲ ಈಗ ಮೇಲ್ಗಡೆ ಆ ಥರ ಎಣ್ಣೆ ಹಾಕ್ಕೊಂಡ್ರೆ ಇದು 1 ಅಥವಾ 2 ಹಾಕಿದಾಗ ಎಣ್ಣೆ ಹಾಕೋಕ್ಕೆಲ್ಲ ಅನುಕೂಲ ಆಗುತ್ತೆ. ಇಲ್ಲ ನಾವು 3 ಹಾಕ್ಕೊಂಡ್ಬಿಟ್ವಿ ಅಂದರೆ ಅಲ್ಲಿ ಜಾಗನೇ ಇರೋಂಗಿಲ್ಲ ನಾವು ಎಣ್ಣೆ ಇದನ್ನು ಸ್ಪ್ರೆಡ್ ಮಾಡಲಿಕ್ಕೆ. ಮತ್ತು ಇವಾಗ ನಾನು ಮತ್ತೊಂದು ಇಲ್ಲಿ ಹಾಕ್ಕೋತೇನೆ ನೋಡಿರಿ. ಇಲ್ಲಿ ಹಾಕ್ಕೊಂಡಿರೋದ್ರಿಂದ ಇದು ಹಾಕ್ಕೊಂಡು ಇಲ್ಲಿ ಮತ್ತೆ ಲಟ್ಟಿಸ್ಕೊಳಕ್ಕೆ ಹೋದರೆ ಇದೆಲ್ಲ ಕರೆಕ್ಟಾಗಿ ಇದು ಗೋಲ್ಡನ್ ಫ್ರೈ ಆಗಿತ್ತು. ಮತ್ತು ನಾನು ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗೋದೇ ಇಲ್ಲ. ಆವಾಗ 3 ಗೀರು ಹಾಕ್ಕೊಂಡು ನೋಡ್ರಿ, ಇಲ್ಲಿ ಜಾಗನೇ ಇಲ್ದಂಗೆ ಆಯಿತು. ಅಂದರೆ ನಿಮಗೆ ಹೇಳ್ಕೊಡ್ತಿದ್ದೇನೆ ಟಿಪ್ಸ್. ನೀವೆಲ್ಲ 2 ಅಥವಾ 1 ಹಾಕ್ಕೊಂಡು ಈ ಥರ ಎಣ್ಣೆ ಎಲ್ಲ ಹಾಕಬೇಕು ಮೇಲ್ಗಡೆ. ಎಣ್ಣೆ ಈ ಥರ ಹಾಕೋದ್ರಿಂದ ಶಾಲೋ ಫ್ರೈ ಎಲ್ಲ ಚೆನ್ನಾಗಿ ಬೇಯುತ್ತೆ. ಮತ್ತು ಒಳಗಡೆ ವೆಜಿಟೇಬಲ್ ಆಲ್ರೆಡಿ ಸ್ವಲ್ಪ ಬೆಂದಿರುತ್ತಲ್ಲ, ಏನು ತೊಂದರೆ ಇಲ್ಲ. ಇದರಲ್ಲೂ ಸ್ವಲ್ಪ ಬೇಯ್ತೈತಿ. ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿ ಭಾಳ ಚೆನ್ನಾಗಿರ್ತೈತಿ ಫ್ರೆಂಡ್ಸ್. ಇಲ್ಲಿ ಇದು ನೋಡಿರಿ, ಇದು 3 ಹಾಕೋದ್ರಿಂದ ನಾನು ಇಲ್ಲಿ ಆಯಿಲ್ ಹಾಕಲಿಕ್ಕೆ ತೊಂದರೆ ಆಗ್ತದೆ. ಅದಕ್ಕೆ ನಿಮಗೆ 2 ಹಾಕ್ಕೊಂಡು ಫ್ರೈ ಮಾಡ್ಕೊರಿ ಅಂತ ನಮಗೆ ಹೇಳ್ತಿರೋದು. ಎಷ್ಟು ಚೆನ್ನಾಗಿ ಕಲರ್ ಬರ್ತಿದೆ ಅಂತಂದರೆ ಭಾಳ ಚೆನ್ನಾಗಿ ಕಲರ್ ಬರ್ತಾವೆ. ಇದು ಕರಿತಾ ಇರಬೇಕಾದ್ರೆ ಮತ್ತು ಇನ್ನೊಂದು ಲಟ್ಟಿಸ್ಕೋಬೇಕು. ನಾನು ಇಲ್ಲಿ ಇನ್ನೊಂದು ಲಟ್ಟಿಸ್ಕೊಳಕ್ಕೆ ಹೋಗಿ ಇದು ಜಾಸ್ತಿ ಬ್ರೌನ್ ಕಲರ್ ಆಗಿಬಿಟ್ಟಿದ್ದವು. ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ಈ ಸಮಯ ಕರೆಕ್ಟ್ ಇದು ಟೈಮ. ಇದು ಇವಾಗ ತೆಗೆದು ಬಿಡ್ಬೇಕು ನೀವು. ಇದು ತೆಗೆದ್ರಿ ಇದು ಕರೆಕ್ಟ್ ಇರ್ತೈತಿ ಇದು ಕಲರು. ಮತ್ತು ಇದು ಸ್ವಲ್ಪ ಬಿಟ್ವಿ ಅಂತಂದರೆ ಜಾಸ್ತಿ ಡಾರ್ಕ್ ಆಗಿಬಿಡ್ತಾವೆ, ಅಂದರೆ ಬ್ರೌನ್ ಆಗಿಬಿಡ್ತಾವೆ. ಈ ಟೈಮ್ನೇ ತಗೊಳ್ರಿ ನೀವು. ಅದು ಹೋಲ್ಡರ್ ಇರುತ್ತಲ್ಲ, ಹೋಲ್ಡರಲ್ಲಿ ತೆಗಿಬೋದು. ಬಟ್ ಹೋಲ್ಡರಲ್ಲಿ ತೆಗಿಯೋಕೆ ಹೋಗ್ಬಿಟ್ಟು ಭಾಳ ಕ್ರಿಸ್ಪಿಯಾಗಿ ಸಾಫ್ಟ್ ಇರೋದ್ರಿಂದ ಅದು ಒಳಗಡೆ ಇದು ಕಚ್ಚಿಬಿಟ್ಟು ಅದು ವೆಜಿಟೇಬಲ್ ಎಲ್ಲ ಹೊರಗೆ ಬರೋಕ್ಕೆ ಚಾನ್ಸಸ್ ಇರ್ತೈತಿ. ಅದ್ರ ಸಂಬಂಧ ನಾನು ಅದನ್ನು ತೊಗೊಂಡಿಲ್ಲ. ಇದರಲ್ಲೇ ಟರ್ನ್ ಮಾಡ್ಕೊತಾನೆ, ಇದರಲ್ಲಿ ತೆಗೆದುಬಿಡ್ತೀನಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದವಂತ. ಇವಾಗ ರಿಮೂವ್ ಮಾಡ್ಕೊಂಬಿಡೋಣ. ನನಗಂತೂ ಇದನ್ನು ನೋಡಿಬಿಟ್ಟು ಬಾಯಲ್ಲಿ ನೀರು ಬರ್ತಾ ಇದ್ದಾವೆ. ನಿಮಗೂ ಅದೇ ಥರ ಆಗ್ತಾಯಿದೆಯಾ ಫ್ರೆಂಡ್ಸ್? ಕಮೆಂಟ್ ಮೂಲಕ ತಿಳಿಸ್ರಿ, ಕಮೆಂಟ್ ಮಾಡಿರಿ ಹೇಗೆ ಅನ್ನಿಸ್ತು ಅಂತಂದು ಹೇಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಯಿತು ಅಂತಂದರೆ, ಈ ವೆಜಿಟೇಬಲ್ ಸ್ಪ್ರಿಂಗ್ ರೋಲು ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೊಂಥರ ರೆಸಿಪಿ ಇದೆ, ಇದು ಮಾಡ್ಬೋದು ಈಸಿಯಾಗಿ ಅಂತಂದೇಳಿ ಹೇಳ್ಕೊಡಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.
ಇಲ್ಲಂದರೂ ನಾನು ಮಾಡ್ತಿರೋದಕ್ಕೆ ಇದನ್ನು ತೆಗಿತಿರೋದಕ್ಕೆ ಇಲ್ಲಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಅಪ್ಪ ಅಮ್ಮ ಮಗಳು 3 ಜನನೂ ವೆಯ್ಟ್ ಮಾಡ್ತಿದ್ರು. ಸರಿ 3 ಜನಕ್ಕೂ ಒಂದೊಂದು ಸರಿ ಸ್ವಲ್ಪ ಸದ್ಯ ಕೊಡೋಣ ಅಂತಂದೇಳಿ ನಾನು ಸರ್ವ್ ಮಾಡ್ತಾಯಿದ್ದೆ 3 ಜನಕ್ಕೂ. ಹಾಗೆ ಮತ್ತೆ ಇಲ್ಲಿ ಮತ್ತೆ ಪ್ರೊಸೆಸ್ ಸ್ಟಾರ್ಟ್ ಆಗಬೇಕಲ್ಲ, ಮತ್ತೆ ಇಲ್ಲಿ ನಾನು ಅದನ್ನು ಸ್ಟಫಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮತ್ತೆ ಇಲ್ಲಿ ಮತ್ತೊಂದು ಹಾಕಿಬಿಟ್ಟು ನಾನು ಇಲ್ಲಿ ಮತ್ತೆ ಫ್ರೈ ಮಾಡ್ಕೋತೇನೆ ನೋಡಿರಿ. ಈ ಥರದ್ದೊಂದು ಏನಾದರೂ ಟಿಫಿನ್ ಮಾಡ್ಕೋಬೇಕಂತಂದರೆ ಮೇಯ್ನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಪೇಷನ್ಸ್. ಆ ಪೇಷನ್ಸ್ ಒಂದು ಇದ್ಬಿಡ್ತು ಅಂತಂದರೆ ಈ ಥರದ್ದೆಲ್ಲ ಟಿಫಿನ್ ನಾವು ಮಾಡ್ಕೊಂಡು ಖುಷಿಯಲ್ಲೇ ತಿಂದು ಆನಂದವಾಗಿರ್ಬೋದು. ಏನಂತೀರಾ ಫ್ರೆಂಡ್ಸ್? ಸರಿ, ನಾನು ಇಲ್ಲಿ ಮತ್ತೊಂದು ಮಾಡಿದ್ದೆ, ಹಾಗೆ ಪ್ರೊಸೆಸ್ ನಡೀತಾ ಇರಬೇಕಲ್ಲ. ಸರಿ, ಇಲ್ಲಿ ಮತ್ತೆ ನಾನು ಸ್ಟಫಿಂಗ್ ಮಾಡ್ಕೊಂಡಿದ್ದೆ. ಮತ್ತೆ ಇಲ್ಲಿ ಹಾಕಿಬಿಟ್ಟು ನೋಡಿರಿ, ಒಂದೇ ಹಾಕಿದ್ದೇನಲ್ಲ, ಚೆನ್ನಾಗಿ ನಾನು ಇಲ್ಲಿ ಆಯಿಲೆಲ್ಲ ಅದಕ್ಕೆ ಹಾಕ್ಬೋದು. ಮತ್ತು ಚೆನ್ನಾಗಿ ಉಪ್ಕೊಂಡು ಕೂಡ ಬರ್ತಾವೆ. ಮತ್ತು ಎಣ್ಣೆ ಪ್ರತಿ ಸಲನೂ ಕಾಯ್ದಿತ್ತು ಅಂತಂದರೆ ಚೆನ್ನಾಗಿ ಉಬ್ಕೊಂಬರ್ತಾವೆ. ಮತ್ತು ನಿಮಗೆ ಕಷ್ಟ ಆಗಂಗಿಲ್ಲ. ಮತ್ತು ಒಳಗಡೆ ವೆಜಿಟೇಬಲ್ ಎಲ್ಲ ಬೆಂದಿರುತ್ತಲ್ಲ, ಇದೇನು ಪ್ರಾಬ್ಲಮ್ ಆಗಂಗಿಲ್ಲ. ಮತ್ತು ಭಾಳ ಹಂಗೆ ಸ್ಟಫಿಂಗ್ ರೆಡಿ ಮಾಡ್ಕೊಂಡು ಇಟ್ಕೋಬೇಕಂತಂದರೆ ತುಂಬ ಹೊತ್ತು ಇಟ್ಬಿಟ್ರೆ ಅದು ಕೂಡ ಕಷ್ಟ. ಒಂದು 2 ಹಾಕ್ತಿದ್ದಂಗೆ ಒಂದು ಅಥವಾ 2 ನೀವು ಸ್ಟಫಿಂಗ್ ಮಾಡಿಕೊಂಡ್ರೆ ಅದು ಏನಾಗಲ್ಲ. ಇಲ್ಲಾಂದರೆ ಗೋಧಿ ಹಿಟ್ಟಿಂದೆಲ್ಲ ಹೊರಗೆ ಬಂದುಬಿಡ್ತೈತೆ ವೆಜಿಟೇಬಲ್. ಹಾಗೆ ನಾನು ಇಲ್ಲಿ ಅವರೆಲ್ಲ ಪಾಪ ತಿಂತಾ ಇದ್ರಲ್ಲ, ಸರಿ ಮತ್ತೊಂದು ಒಬ್ಬೊಬ್ಬರಿಗೆ ಫ್ರೈ ಮಾಡಿಬಿಟ್ಟು ಕೊಡೋಣ ಅಂತಂದೇಳಿ ಕೊಡಲಿಕ್ಕೆ ಹೋಗ್ತಾ ಇದ್ದೆ. ಎಲ್ಲರೂ ವೆಯ್ಟ್ ಮಾಡ್ತಿದ್ರು. ಬಟ್ ಭಾಳ ಹಾಟ್ ಆಗಿರೋದ್ರಿಂದ ತಿನ್ನೋದು ಒಂದು ಸ್ವಲ್ಪ ನಿಧಾನ ಆಗ್ತಿತ್ತು. ಸ್ವಲ್ಪ ವೆಯ್ಟ್ ಮಾಡೇ ತಿನ್ನಬೇಕಿದು. ಒಳಗಡೆ ವೆಜಿಟೇಬಲ್ ಎಲ್ಲ ಸಿಕ್ಕಾಬಿಟ್ಟೆ ಹಾಟ್ ಆಗಿತ್ತು. ಕಟ್ ಮಾಡ್ಕೊಂಡು ತಿಂದರೆ ಬಾಯೆಲ್ಲ ಸುಟ್ಬಿಡ್ತೈತೆ, ಅಷ್ಟು ಬಿಸಿ ಇರ್ತೈತಿ. ಹಾಗಂತ ಫುಲ್ ಆರಿದ ಮೇಲೆ ತಿನ್ನೋಕ್ಕಾಗಲ್ಲ. ಬಿಸಿದಿದ್ದಾಗಲೇ ತಿನ್ನಬೇಕು. ಫುಲ್ಲು ವಾರ್ಮು ಇರಬಾರ್ದು, ಫುಲ್ಲು ಇದು ಏನು ತಣ್ಣಗೂ ಇರಬಾರ್ದು. ಇದು ಕರೆಕ್ಟಾಗಿ ಒಂದು ಲೆವೆಲಲ್ಲಿದ್ದರೆ ತಿನ್ಬೋದು. ಹಾಗೆ ಇಲ್ಲಿ ನಾನು ಹೇಳ್ದಂಗೆ ಒಂದು ಹಾಕ್ತಿದ್ದಂಗೆ ಒಂದು ತೆಗೆದು ಬಿಡೋಣ. ಇದನ್ನು ನಾನು ಇವಾಗ ಇದನ್ನು ತಗೊಳ್ತೀನಿ, ಇದನ್ನು ಹಾಕ್ತೀನಿ ನೋಡಿರಿ. ಈ ಥರ ಎಲ್ಲ ತಗೊಂಡ್ಬಿಟ್ಟು ಹಾಕಿದ್ರೆ ವೆಜಿಟೇಬಲ್ ಸ್ಪ್ರಿಂಗ್ ರೋಲು ರೆಡಿ ನೋಡಿರಿ. ಈ ಥರದ್ದೊಂದು ಒಳ್ಳೆ ಫುಡ್ ಮಾಡಿಕೊಟ್ಟ ಮೇಲೆ ತಿನ್ನೋರೆಲ್ಲ ಹೇಗೆ ಹೇಳ್ತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಮತ್ತೆ ಕೇಳಬೇಕು ಹೇಗಿತ್ತು ಅಂತಂದೇಳಿ ಅಂತ ನನಗಂತೂ ಅನಿಸ್ತೈತಿ. ಸರಿ ಕೇಳೋಣ ಅಂತಂದೇಳಿ ಹೊರಗಡೆ ಎಲ್ಲ ತಿಂತಾಯಿದ್ರು ಹಾಲಲ್ಲಿ. ಸರಿ ಕೇಳೋಣ ಅಂತ ಬಂದರೆ ಎಲ್ಲರೂ ಸೂಪರು ಅಂತ ಹೇಳ್ತಾಯಿದ್ರು. ಅಮ್ಮನ ಕೇಳಿದೆ, ಅಮ್ಮ ಅಂತರೂ ಭಾಳ ಸೂಪರು, ನನಗಿಷ್ಟ ಆಯಿತು, ಚೆನ್ನಾಗಿದೆ ಅಂತಂದೇಳಿ ಹೇಳ್ತಾಯಿದ್ರು. ಮಗಳಂದ್ರೂ ಹೇಳಿದೆ ಬೇಡ, ತುಂಬ ಚೆನ್ನಾಗಿದೆ ಮಮ್ಮಿ ಅಂತಂದೇಳಿ ಅವಳು ಹೇಳ್ತಾಯಿದ್ಲು. ಅವಳದು ಎಲ್ಲ ಆಲ್ರೆಡಿ ಖಾಲಿಯಾಗಿತ್ತು. ನಾನು ಲಾಸ್ಟ್ ಬೈಟ್ ತೋರಿಸ್ತಾ ಇದ್ಲು ಅವಳು. ಬಿಟ್ಟಿದ್ರು, ಹೇಗಿತ್ತಪ್ಪ ಅಂತಂದು ಹೇಳಿದ್ರೆ ನಗ್ತಾ ಇದ್ರು ಅವರು. ಅವ್ರಿಗೆ 24x7 ಉಪ್ಪಿಟ್ಟು ಅಂದರೆ ಭಾಳ ಇಷ್ಟ. 24x7 ಉಪ್ಪಿಟ್ಟು ಮಾಡಿಕೊಟ್ರು ಇಷ್ಟ ಆಗಲ್ಲ. ನೀವು ಬಿಡಪ್ಪ, ನೀವು ಏನು ಮಾಡಿಕೊಟ್ರು ಇಷ್ಟ ಆಗಲ್ಲ, ನಿಮಗೆ ಉಪ್ಪಿಟ್ಟೇ ಬೇಕು ಅಂತಂದೇಳಿ ನಾನು ಇಲ್ಲಿ ಕಾಡಿಸ್ತಾ ಇದ್ವಿ ಅಷ್ಟರು. ಅದಕ್ಕೆ ಅವ್ರು ನಗ್ತಾ ಇದ್ರು, ಹೌದು ಅಂತಂದು ಹೇಳಿ. ಅಂದರೆ ನಾವು ಏನು ಕೊಟ್ರು ಉಪ್ಪಿಟ್ಟು ಅವ್ರಿಗೆ ಅಷ್ಟು ಇಷ್ಟ. ಉಪ್ಪಿಟ್ಟೊಂದು ಬೇಗ ಒಂದು 8 ಗಂಟೆಗೆ ಕೊಟ್ಬಿಟ್ರೆ ಸಾಕು ಅವರಿಗೆ. ಅದ್ರ ಸಂಬಂಧ ನಾನು ಅದು ಹೇಳ್ತಾ ಇದ್ದವರಿಗೆ ಅವ್ರು ನಗ್ತಾ ಇದ್ರು, ಕಾಡಿಸ್ತಾ ಇದ್ವಿ ನಾವೆಲ್ಲ ಸೇರ್ಕೊಂಡು. ಸರಿ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗೈತೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ.